ಮಹಾರಾಷ್ಟ್ರದಲ್ಲಿ ವರುಣ ದೇವ ರೌದ್ರಾವತಾರ ತಾಳಿದ್ದಾನೆ. ವಾಣಿಜ್ಯ ನಗರಿ ಮುಂಬೈ ಜಲಾವೃತಗೊಂಡು ಸಮುದ್ರದಂತಾಗಿದ್ರೆ ಪುಣೆ ಭೂಕುಸಿತಕ್ಕೆ ನಡುಕಿ ಹೋಗಿದೆ. ಮುಂಗಾರು ಮಳೆಯ ಈ ಭೀಕರ ಅಬ್ಬರಕ್ಕೆ ಇಡೀ ಮಹಾರಾಷ್ಟ್ರ ತಲ್ಲಣಗೊಂಡಿದ್ದು ಬರೋಬ್ಬರಿ 13 ಜನ ಬಲಿಯಾಗಿದ್ದಾರೆ. ಮಹಾ ಜಲಪ್ರಳಯದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾರಾಷ್ಟ್ರದಲ್ಲಿ ವರುಣದೇವನ ರೌದ್ರಾವತಾರ. ಮುಳುಗಿದ ಮುಂಬೈ, 13 ಮಂದಿ ದುರ್ಮರಣ. ಮಹಾರಾಷ್ಟ್ರದಲ್ಲಿ ಮುಂಗಾರು ಮಳೆಯ ಆರ್ಭಟ ವಿಕೋಪಕ್ಕೆ ತಿರುಗಿದ್ದು ಭೀಕರ ಜಲಪ್ರಳಯ ಹಾಗೂ ಸರಣಿ ಭೂಕುಸಿತಕ್ಕೆ ಬರೋಬ್ಬರಿ 13 ಮಂದಿ ಬಲಿಯಾಗಿದ್ದಾರೆ. ರಸ್ತೆಗಳು ನದಿಗಳಂತಾಗಿ ರೈಲು ಹಳಿಗಳು ಕೊಚ್ಚಿ ಹೋಗಿ ಮುಂಬೈ ಪುಣೆ ನಡುವಿನ ಸಂಪರ್ಕವೇ ಕಡಿತಗೊಂಡಿದ್ದು ವರುಣನ ಈ ರೌದ್ರಾವತಾರ ಇಡೀ ಮಹಾರಾಷ್ಟ್ರವನ್ನೇ ಭೀತಿಯ ಮಡುವಿಗೆ ತಳ್ಳಿದೆ. ವಾಣಿಜ್ಯ ನಗರಿ ಮುಂಬೈ ಈಗ ನೋಡ್ತಾ ಇದ್ದಂತೆ ಜಲಾವೃತಗೊಂಡು ಇಡೀ ನಗರವೇ ಸಮುದ್ರದಂತಾಗಿದೆ. ಎಲ್ಲಿ ನೋಡಿದರೂ ನೀರು ನೀರು ನೀರು. ರಸ್ತೆಗಳು ನದಿಗಳಾಗಿ ಮಾರ್ಪಟ್ಟಿದ್ದರೆ ಜನರ ಲೈಫ್ ಲೈನ್ ಎನಿಸಿಕೊಂಡಿರೋ ಲೋಕಲ್ ಟ್ರೈನ್ ಹಳಿಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಮಳೆಗೆ 3 ಅಂತಸ್ತಿನ ಮನೆ ಕುಸಿದು ಬಿದ್ದ ಪರಿಣಾಮ 6 ಜನರು ಮೃತಪಟ್ಟಿದ್ದಾರೆ. ಮಂಡಲ ಪ್ರದೇಶದ ಹನುಮಾನ್ ಮಂದಿರದ ಹಿಂಭಾಗದಲ್ಲಿರುವ ಜನತಾ ನಗರದಲ್ಲಿ ಈ ದುರಂತ ಸಂಭವಿಸಿದೆ. 3 ಅಂತಸ್ತಿನ ಕಟ್ಟಡದ ಭಾಗವಾಗಿದ್ದ 2-3 ವಸತಿ ಗೃಹಗಳು ಏಕಾಏಕಿ ಕುಸಿದು ಬಿದ್ದಿವೆ. ಈ ಭೀಕರ ಮಳೆಗೆ ಮುಂಬೈ ಮತ್ತು ಪುಣೆ ನಡುವಿನ ಕನೆಕ್ಷನ್ ಸಂಪೂರ್ಣ ಕಟ್ ಆಗಿದೆ. ಕರ್ಜಾತ್ ಲೋನಾವಾಲಾ ನಡುವಿನ ಬೋರ್ಘಾಟ್ನಲ್ಲಿ ಭೂಕುಸಿತ ಸಂಭವಿಸಿದೆ. ಇದರ ಬೆನ್ನಲ್ಲೇ ಕಾಂಡಲಾ ಮತ್ತು ಮಂಕಿ ಹಿಲ್ ನಡುವೆಯೂ ಮತ್ತೊಂದು ಘೋರ ಭೂಕುಸಿತ ಉಂಟಾಗಿದೆ. ಮುಂಬೈ ಪುಣೆ ಕಡೆಗೆ ಹೋಗುವ 3 ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಮಣ್ಣು ಮತ್ತು ಬಂಡೆಗಳು ಬಿದ್ದಿರುವುದರಿಂದ ರೈಲು ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣ ಕಾಣಿಸುತ್ತಿಲ್ಲ. ಪಶ್ಚಿಮ ಘಟ್ಟಗಳು ಸೇರಿದಂತೆ ನೆರೆ ರಾಜ್ಯದಾದ್ಯಂತ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ನದಿ ಜಲಾಶಯಗಳು ಉಕ್ಕಿ ಹರಿಯುತ್ತಿದ್ದು ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಲ್ಲಿ ಜಲಪ್ರಳಯದ ಭೀತಿ ಮುಂದುವರೆದಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.